ಬಾಗಲಕೋಟೆಯಲ್ಲಿ ಜಾತಿ ಗಣತಿ ಗೊಂದಲಕ್ಕೆ ಶಿಕ್ಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಪ್ ಅಪ್ಡೇಟ್ ಸರ್ವರ್ ಸಮಸ್ಯೆ ಇದೆ. ಗಣತಿದಾರರು ಸಿಡಿದೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಸರ್ಕಾರದ ವಿರುದ್ಧ ಶಿಕ್ಷಕರ ಪ್ರತಿಭಟನೆ. ಸರ್ವರ್ ಸಮಸ್ಯೆ ಇದೆ, ನೆಟ್ವರ್ಕ್ ಇಲ್ಲ, ಆಪ್ ಅಪ್ಡೇಟ್ ಆಗಿಲ್ಲ, ಬರೀ ಸಮಸ್ಯೆಗಳ ಸರಮಾಲೆನೆ ಅಂತ ಗಣತಿದಾರರು ಸಿಡಿದೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಡಿಸಿ ಕಚೇರಿಯ ಮುಂದೆ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರ ಸಮಸ್ಯೆ ಕೇಳದೆ ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಶೇಷ ಚೇತನ ಶಿಕ್ಷಕರನ್ನೂ ಕೂಡ ಸಮೀಕ್ಷೆಗೆ ನಿಯೋಜಿಸಿದ್ದಾರೆ. ಇದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಆರಂಭ ಆದ ದಿನದಿಂದಲೂ ಕೂಡ ಇದೇ ಸಮಸ್ಯೆ. ಆಪ್ ಅಪ್ಡೇಟ್ ಆಗಿಲ್ಲ, ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಇಲ್ಲ. ಇದರಿಂದ ರೋಸಿ ಹೋದಂತಹ ಶಿಕ್ಷಕರು ಬೀದಿಗಿಳಿದಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಡಿಸಿ ಕಚೇರಿಯ ಎದುರು ಶಿಕ್ಷಕರ ಪ್ರತಿಭಟನೆ. ಇದರ ಜೊತೆಗೆ ಶಿಕ್ಷಕರ ಬಳಿ ಯಾರೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿಲ್ಲ. ಶಿಕ್ಷಕರ ಸಮಸ್ಯೆ ಏನು ಅಂತ ಕೇಳಿಲ್ಲ. ಕೇಳದೇನೆ ಸಮೀಕ್ಷೆಗೆ ಶಿಕ್ಷಕರನ್ನ ನಿಯೋಜನೆ ಮಾಡಿರೋದು. ಇನ್ನು ವಿಶೇಷ ಚೇತನ ಶಿಕ್ಷಕರನ್ನೂ ಕೂಡ ಸಮೀಕ್ಷೆಗೆ ನಿಯೋಜಿಸಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಆಪ್ ಅಪ್ಡೇಟ್ ಸರ್ವರ್ ಸಮಸ್ಯೆ ಇದೆ. ಗಣತಿದಾರರು ಸಿಡಿದೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಸರ್ಕಾರದ ವಿರುದ್ಧ ಶಿಕ್ಷಕರ ಪ್ರತಿಭಟನೆ. ಸರ್ವರ್ ಸಮಸ್ಯೆ ಇದೆ, ನೆಟ್ವರ್ಕ್ ಇಲ್ಲ, ಆಪ್ ಅಪ್ಡೇಟ್ ಆಗಿಲ್ಲ, ಬರೀ ಸಮಸ್ಯೆಗಳ ಸರಮಾಲೆನೆ ಅಂತ ಗಣತಿದಾರರು ಸಿಡಿದೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಡಿಸಿ ಕಚೇರಿಯ ಮುಂದೆ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರ ಸಮಸ್ಯೆ ಕೇಳದೆ ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಶೇಷ ಚೇತನ ಶಿಕ್ಷಕರನ್ನೂ ಕೂಡ ಸಮೀಕ್ಷೆಗೆ ನಿಯೋಜಿಸಿದ್ದಾರೆ. ಇದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಆರಂಭ ಆದ ದಿನದಿಂದಲೂ ಕೂಡ ಇದೇ ಸಮಸ್ಯೆ. ಆಪ್ ಅಪ್ಡೇಟ್ ಆಗಿಲ್ಲ, ಸರ್ವರ್ ಸಮಸ್ಯೆ, ನೆಟ್ವರ್ಕ್ ಇಲ್ಲ. ಇದರಿಂದ ರೋಸಿ ಹೋದಂತಹ ಶಿಕ್ಷಕರು ಬೀದಿಗಿಳಿದಿದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಡಿಸಿ ಕಚೇರಿಯ ಎದುರು ಶಿಕ್ಷಕರ ಪ್ರತಿಭಟನೆ. ಇದರ ಜೊತೆಗೆ ಶಿಕ್ಷಕರ ಬಳಿ ಯಾರೂ ಕೂಡ ಈ ಬಗ್ಗೆ ಚರ್ಚೆ ಮಾಡಿಲ್ಲ. ಶಿಕ್ಷಕರ ಸಮಸ್ಯೆ ಏನು ಅಂತ ಕೇಳಿಲ್ಲ. ಕೇಳದೇನೆ ಸಮೀಕ್ಷೆಗೆ ಶಿಕ್ಷಕರನ್ನ ನಿಯೋಜನೆ ಮಾಡಿರೋದು. ಇನ್ನು ವಿಶೇಷ ಚೇತನ ಶಿಕ್ಷಕರನ್ನೂ ಕೂಡ ಸಮೀಕ್ಷೆಗೆ ನಿಯೋಜಿಸಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.